ನಿಮಗೆ 1 ಕೋಟಿ ಸಿಕ್ಕರೆ ಏನು ಮಾಡ್ತೀರಾ? ಮೇ ಬಿ ಬ್ಯಾಂಕಲ್ಲಿ ಇಡ್ತೀನಿ, ಇಲ್ಲ ಅಂತಂದರೆ ಏನಾದರೂ ಹೌಸ್ ಪರ್ಚೇಸ್ ಮಾಡ್ತೀನಿ, ಯಾವುದೋ ಲ್ಯಾಂಡ್ ಪರ್ಚೇಸ್ ಮಾಡ್ತೀನಿ. ಎವ್ರಿ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ಡೇ ಬೈ ಡೇ, ಸೊ ಐ ವಿಲ್ ಇನ್ವೆಸ್ಟ್ ಇನ್ ಸ್ಟಾಕ್ಸ್. ಬೇಸಿಕಲಿ ಏನು ಮಾಡ್ತೀನಿ ಅಂದರೆ SIP ತೊಗೊತೀನಿ ಲಾಂಗ್ ಟರ್ಮ್. I will invest some money in the assets. We buy a restaurant. I will buy one house. I just put one in investment and one workshop here. ಒಂದು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನಾವು ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಆ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ 50% ಇನ್ವೆಸ್ಟ್ಮೆಂಟು, 50% ಮನೆ. ಒಂದು 15 ಲಕ್ಷ ನಮ್ಮ ಚಂದದ ಮದುವೆ. ನಾರ್ಮಲ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಆಮೇಲೆ ಲೈಕ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನಾನು MBBS ಸ್ಟೂಡೆಂಟ್, ಒಂದು ಹಾಸ್ಪಿಟಲ್ ಕಟ್ತೀನಿ. ಸಾಲ ಎಲ್ಲ ತೀರಿಸ್ಬಿಟ್ಟು ಮಿಕ್ಕಿದ್ದು ಇನ್ವೆಸ್ಟ್ ಮಾಡಿಬಿಡ್ತೀನಿ. ನಮ್ಮ ಲೈಫ್ ಸೆಟ್ಲ್ ಮಾಡ್ಕೊಂಡು ಅನಾಥಾಶ್ರಮ ಅವು ಇವು. ನಮಗೆ ಪ್ರಾಣಿಗಳು ಕಂಡ್ರೆ ತುಂಬಾ ಇಷ್ಟ, ಪ್ರಾಣಿಗಳು ಸಾಕೋದು ಅದಕ್ಕೆ ಇದಕ್ಕೆ. ಯಾರಾದರೂ ಅಡ್ವೈಸರ್ ತೊಗೊಂಡು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ನೀನೊಂದು 30 ಲಕ್ಷಕ್ಕೆ ಮನೆ ಕಟ್ಸ್ಕೊತೀನಿ, ಇನ್ನೊಂದು 10 ಲಕ್ಷ ಸೇವಿಂಗ್ಸಲ್ಲಿ ಇಟ್ಕೊತೀನಿ. ಇನ್ನು ನೀವೇನಾದರೂ ನನ್ನನ್ನು ಕೇಳಿದ್ರೆ, ನನಗೇನಾದರೂ 1 ಕೋಟಿ ಸಿಕ್ಕರೆ 30 ಲಕ್ಷನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀನಿ, 30 ಲಕ್ಷನ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ, 30 ಲಕ್ಷನ ಡೆಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಎಮರ್ಜೆನ್ಸಿಗೋಸ್ಕರ. ಉಳಿದ 10 ಲಕ್ಷವನ್ನು ಮಜಾ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಎಲ್ಲ ಸೇವ್ ಮಾಡಿ ಏನು ಉಪಯೋಗ? ಏನು ಬೇಕಾದ ತಗೋತೀನಿ, ಟ್ರಾವೆಲ್ ಮಾಡ್ತೀನಿ. 10 ಲಕ್ಷದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಅಷ್ಟನ್ನು ಖರ್ಚು ಮಾಡ್ಕೋತೀನಿ. ಇದು ನನ್ನ ಒಂದು ಇನ್ವೆಸ್ಟ್ಮೆಂಟು 1 ಕೋಟಿ ಸಿಕ್ಕರೆ. ನೋಡ್ದಂಗೆ ನೀವು ತುಂಬ ಜನ ಹೇಳಿದ್ ನೋಡಿದ್ರಿ ಆಯಿತಾ. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಗುರಿ ಇರುತ್ತೆ, ಅವ್ರದ್ದೇ ಆದಂಥ ಕನಸಿರುತ್ತೆ. ಪ್ರತಿಯೊಬ್ಬರು ಕೂಡ ಆ 1 ಕೋಟಿಯನ್ನು ಅವರವರ ರೀತಿಯಲ್ಲಿ ಖರ್ಚು ಮಾಡ್ಕೋತಾರೆ. ಕೆಲವು ಜನ ಅಪ್ಪ ಅಮ್ಮಂಗೆ ಕೊಡ್ತೀನಿ ಅಂತಾರೆ, ಕೆಲವು ಜನ ನಾನು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಬೇಕು ಅಂತಾರೆ, ಕೆಲವು ಜನ ಮನೆ ತೊಗೋಬೇಕು ಅಂತಾರೆ, ಕೆಲವು ಜನ ಕಾರ್ ತೊಗೋಬೇಕು ಅಂತಾರೆ. ಎಲ್ರಿಗೂ ಅವ್ರದ್ದಾದಂಥ ಕನಸಿರುತ್ತೆ ಆಯಿತಾ. ಆದರೆ ನೀವು ನಂಬಲ್ಲ, ನಮ್ಮಲ್ಲಿ ಒಂದು 100 ಜನಕ್ಕೆ 1 ಕೋಟಿ ದುಡ್ಡನ್ನು ಕೊಟ್ಟರೆ ಅದರಲ್ಲಿ 99 ಜನ ಆ ದುಡ್ಡನ್ನು ಉಳಿಸ್ಕೊಳ್ಳೋದೇ ಇಲ್ಲ, ಯಾವುದೋ ಒಂದು ರೀತಿಯಲ್ಲಿ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಏನೋ 1% ಜನ, ಯಾರೋ ಒಬ್ಬ ಅದನ್ನು ಉಳಿಸ್ಬಿಟ್ಟು ಬೆಳೆಸ್ತಾನೆ. ಕಾರಣ ಅವರಿಗೆ ವ್ಯವಹಾರ ಜ್ಞಾನ ಇಲ್ಲದೆ ಇರ್ಬೋದು, ಯಾವ ರೀತಿ ದುಡ್ಡನ್ನು ಉಳಿಸೋದು ಅಂತ ಗೊತ್ತಿಲ್ಲದೆ ಇರ್ಬೋದು, ಬೆಳೆಸೋದು ಹೆಂಗೆ ಅಂತ ಗೊತ್ತಿಲ್ಲದೆ ಇರ್ಬೋದು. ಏನಕ್ಕೆ ಅಂದರೆ ನಮ್ಮ ಒಂದು ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ದುಡ್ಡನ್ನು ದುಡಿಯೋದು ಹೇಳ್ಕೊಡ್ತಾರೆ ಆಯಿತಾ. ದುಡ್ಡನ್ನು ಯಾವ ರೀತಿ ಮಾಡೋದು ಹೇಳ್ಕೊಡ್ತಾರೆ, ಯಾರು ಕೂಡ ದುಡ್ಡನ್ನು ಹೆಂಗೆ ಉಳಿಸೋದು ಅಂತ ಹೇಳ್ಕೊಡಲ್ಲ, ಹೆಂಗೆ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ಕೊಡಲ್ಲ ಆಯಿತಾ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರು ತಪ್ಪಲ್ಲ ಆಯಿತಾ. ಇದು ಮೊದಲನೇ ಕಾರಣ ಆಗಿರ್ಬೋದು. ಎರಡನೇ ಕಾರಣ ಬಂದ್ಬಿಟ್ಟು ಅವರಿಗೆ ವ್ಯವಹಾರ ಜ್ಞಾನ ಇದ್ದರೂ ಸಹ, ಅವರಿಗೆ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದ್ದರೂ ಸಹ ಫ್ಯಾಮಿಲಿ ಪ್ರೆಷರ್ ಆಯಿತಾ. ಅಪ್ಪ ಅಮ್ಮ ಬೇಗ ಒಂದು ಮನೆ ತೊಗೊಂಬಿಡು, ನಿಂದು ಅಂತ ಒಂದು ಮನೆ ಮಾಡ್ಕೊಂಬಿಡು. ಹೆಂಡ್ತಿ ಪ್ರೆಷರ್, ಅವ್ರಿಗೂ ಒಂದು ಮನೆ ಬೇಕು, ನಮಗೆ ಫ್ರಿಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು. ಈ ರೀತಿ ಪ್ರೆಷರಿಂದ, ಈ ರೀತಿ ಒತ್ತಾಯಗಳಿಂದ ಆ ವ್ಯಕ್ತಿ ಏನು ಮಾಡೋಕ್ಕಾಗದೆ ಆ 1 ಕೋಟಿಯನ್ನು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿರ್ಬೋದು. ಮೆಜಾರಿಟಿ ಜನಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ ಆಯಿತಾ. ಎಲ್ರಿಗೂ ಮೆಜಾರಿಟಿ ಜನಕ್ಕೆ ವ್ಯವಹಾರ ಜ್ಞಾನ ಇದ್ದರೂ ಸಹ ಈ ಪ್ರೆಷರ್ನಲ್ಲಿ ಬಿದ್ದು ಆ ದುಡ್ಡನ್ನು ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಕಾರಣದಿಂದ 100ರಲ್ಲಿ 99 ಜನ ಈ 1 ಕೋಟಿ ದುಡ್ಡನ್ನು ಉಳಿಸ್ಕೊಳ್ಳಲ್ಲ. ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಆಯಿತಾ. 2011ರಲ್ಲಿ ಈ ವ್ಯಕ್ತಿ ಸುಶೀಲ್ ಕುಮಾರ್ ಅಂತ 5 ಕೋಟಿ ಈ ಒಂದು ಕೌನ್ ಬನೇಗಾ ಕರೋಡ್ಪತಿ ಶೋನಲ್ಲಿ ವಿನ್ ಆಗ್ತಾನೆ. 5 ಕೋಟಿ ವಿನ್ ಆಗ್ತಾನೆ ಆಯಿತಾ. ಟ್ಯಾಕ್ಸ್ ಎಲ್ಲ ಕಳೆದು ಅವನಿಗೊಂದು 3 ಕೋಟಿನೇ ಬಂತು ಅಂತ ಅಂದ್ಕೊಳ್ಳಿ ಆಯಿತಾ. ಆ 3 ಕೋಟಿಯನ್ನು ಅವನು ಉಳಿಸ್ಕೊಬೋದಾಗಿತ್ತು, ಆರಾಮಾಗಿ ಜೀವನ ಪೂರ್ತಿ ಕೆಲಸ ಮಾಡ್ದಂಗೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿದ್ರೆ ಇರ್ಬೋದಾಗಿತ್ತು. ಆದರೆ ನೀವು ನಂಬಲ್ಲ, ಮುಂದಿನ 5-6 ವರ್ಷಗಳಲ್ಲೇ ಆ ಕಂಪ್ಲೀಟ್ ದುಡ್ಡನ್ನು ಅವನು ಕಳ್ಕೊತಾನೆ. 2020ರಲ್ಲಿ ಮೀಡಿಯಾ ಮುಂದೆ ಫೇಸ್ಬುಕ್ಕಲ್ಲೂ ಕೂಡ ಶೇರ್ ಮಾಡಿದ್ದ ಅವನೆಲ್ಲ ದುಡ್ಡನ್ನು ಕಳ್ಕೊಂಡು ಈಗ ನಾರ್ಮಲ್ ಮುಂಚೆ ಯಾವ ರೀತಿ ಜೀವನ ಸಾಗಿಸ್ತಾ ಇದ್ದ ಆ ರೀತಿ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಅವನು ಅವನ ಲೈಫನ್ನೇ ಚೇಂಜ್ ಮಾಡ್ಕೊಬೋದಾಗಿತ್ತು ಒಂದು 3 ಕೋಟಿಯಿಂದ. ಹಂಗೇನೆ ಆಯಿತಾ. ದುಡ್ಡಿದ್ರೂ ಸಹ ಅದನ್ನು ಯಾವ ರೀತಿ ಉಳಿಸೋದು, ಯಾವ ರೀತಿ ಬೆಳೆಸೋದು ಅಂತ ಗೊತ್ತಿಲ್ಲ ಅಂದರೆ ಎಷ್ಟೇ ದುಡ್ಡಿದ್ರೂ ವೇಸ್ಟು ಆಯಿತಾ. ಇದೊಂದು ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾರ್ಮಲ್ಲಾಗಿ ಒಬ್ಬ ವ್ಯಕ್ತಿಗೆ ನೀವು 1 ಕೋಟಿ ಕೊಟ್ಟರೆ ಅವನಿಗೆ ವ್ಯವಹಾರ ಜ್ಞಾನ ಇಲ್ಲ ಅಂತ ಅಂದರೆ ಆ ವ್ಯಕ್ತಿ ಆ ಕಂಪ್ಲೀಟ್ ದುಡ್ಡನ್ನು ಸೈಟಿಗೋ ಮನೆಗೋ ಇನ್ವೆಸ್ಟ್ ಮಾಡಿ ನಾಳೆಯಿಂದ ಅವನೇ ನಾರ್ಮಲಾಗಿ ಮುಂಚೆ ಏನು ಕೆಲಸ ಮಾಡ್ತಾ ಇದ್ದ ಅದೇ ಕೆಲಸಕ್ಕೆ ಹೋಗ್ತಾನೆ. ಅವನ ಜೀವನ ಏನೂ ಚೇಂಜ್ ಆಗಲ್ಲ ಆಯಿತಾ. ಆ ದುಡ್ಡನ್ನು ಜಸ್ಟು ಎಲ್ಲಿಗೆ ಹಾಕೋದು, ಎಲ್ಲಿ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಹೊರತು ಆ ದುಡ್ಡನ್ನು ಯಾವ ರೀತಿ ಬೆಳೆಸೋದು ಅಂತ ಆ ವ್ಯಕ್ತಿ ನಿಜ ಯೋಚನೆ ಮಾಡಲ್ಲ ಆಯಿತಾ. ನಾವು ಎಷ್ಟು ದಿನ ಅಂತ ಕೆಲಸ ಮಾಡೋಕ್ಕಾಗತ್ತೆ? ಜೀವನ ಪೂರ್ತಿ ಕೆಲಸ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ ಆಯಿತಾ. ಜೀವನ ಪೂರ್ತಿ ದುಡಿಯೋಕ್ಕಂತೂ ಆಗಲ್ಲ. ಒಂದಿನ ರಿಟೈರ್ ಆಗಲೇಬೇಕು. ನಮ್ಮ ಕೈ ಎಲ್ಲಿ ತನಕ ಗಟ್ಟಿ ಇರುತ್ತೆ ಅಲ್ಲಿ ತನಕ ಕೆಲಸ ಮಾಡ್ಬೋದು.
ವಯಸ್ಸಾದಮೇಲೆ ಒಂದು ವಿಷಯ ಹೇಳ್ತೀನಿ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ನಿಮ್ಮ ಹತ್ರ ದುಡ್ಡಿದ್ರೆ ನಿಮ್ಮ ಸುತ್ತಮುತ್ತ ಇರುವಂಥವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ತಾರೆ. ಅದು ಯಾರೇ ಆಗಿರ್ಬೋದು, ನಿಮ್ಮ ಮಕ್ಕಳು ಆದರೂ ಸಹ ಕೈಕಾಲು ಗಟ್ಟಿಯಾಗಿದ್ದು ನಿಮ್ಮ ಹತ್ರ ಚೆನ್ನಾಗಿ ದುಡ್ಡಿದ್ರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಇದೊಂದು ಕಟ್ಟು ಸತ್ಯ, ಎಲ್ಲರೂ ಇದನ್ನು ಒಪ್ಕೊಳ್ಳೇಬೇಕು, ಆಯಿತಾ? ಒಪ್ಕೊಳ್ಳಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ. ಇದು 100% ನಿಜ, ಆಯಿತಾ? ದುಡ್ಡು ಸಖತ್ ಅಂದರೆ ಸಖತ್ ಇಂಪಾರ್ಟೆಂಟು. 1 ಕೋಟಿಯನ್ನು ದುಡಿಯುವಂಥದ್ದು ಸುಲಭದ ಮಾತಲ್ಲ, ಆಯಿತಾ? 1 ಕೋಟಿ ಅನ್ನಿಸ್ಬೋದು ಏನು ಬರೀ 1 ಕೋಟಿನ ಅಂತ, ಬಟ್ 1 ಕೋಟಿಯನ್ನು ದುಡಿಯುವಂಥದ್ದು ಸುಲಭದ ಮಾತಲ್ಲ. ನೀವೇನಾದರೂ ಪ್ರತಿ ತಿಂಗಳು 50,000 ದುಡ್ಡನ್ನು ಸೇವ್ ಮಾಡಿದ್ರೆ 1 ವರ್ಷದಲ್ಲಿ 6 ಲಕ್ಷ ಆಗುತ್ತೆ. 1 ಕೋಟಿ ದುಡ್ಡನ್ನು ಸೇವ್ ಮಾಡೋದಕ್ಕೆ 16 ವರ್ಷ ಕಷ್ಟಪಡಬೇಕು ನೀವು. 16 ವರ್ಷ ಪ್ರತಿ ತಿಂಗಳು 50,000 ದುಡ್ಡನ್ನು ಉಳಿಸಿದ್ರೆ ನಿಮ್ಮ ಹತ್ರ 1 ಕೋಟಿ ದುಡ್ಡು ಬರುತ್ತೆ. ಸೊ 1 ಕೋಟಿ ದುಡಿಯುವಂಥದ್ದು ಸುಲಭದ ಮಾತಲ್ಲ, ಆಯಿತಾ? ಈಗ ಅದೇ 50,000ವನ್ನು ನೀವೇನಾದರೂ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದ್ದಿದ್ರೆ, SIP ಮುಖಾಂತರ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮುಖಾಂತರ ಅದೇ 50,000ವನ್ನು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದಿದ್ರೆ ನಿಮಗೆ 1 ಕೋಟಿಯನ್ನು ರೀಚ್ ಆಗೋದಕ್ಕೆ ಬರೀ 9 ವರ್ಷ ಮಾತ್ರ ಟೈಮ್ ತೊಗೊಳುತ್ತೆ. ಅಂದರೆ 7 ವರ್ಷ ಬೇಗ ಆ 1 ಕೋಟಿ ಗೋಲನ್ನು ನೀವು ರೀಚ್ ಆಗ್ಬೋದು, ಆಯಿತಾ? 12ರಿಂದ 13% ಆ್ಯನ್ಯುವಲ್ ರಿಟರ್ನಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ನೋಡ್ತಾ ಇದ್ದೀರಾ? 7 ವರ್ಷ ಬೇಗ ಆ 1 ಕೋಟಿ ಗೋಲ್ ರೀಚ್ ಆದ್ರಿ, ಆಯಿತಾ? ಸೊ ಸುಮ್ಮನೆ ಮನೇಲಿ ಇಟ್ಕೊಳ್ಳೋದಕ್ಕಿಂತ ದುಡ್ಡನ್ನು ಈ ರೀತಿ SIP ಮುಖಾಂತರ ಮ್ಯೂಚುವಲ್ ಫಂಡಿಗೆ, ಒಳ್ಳೆ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದ್ರೆ ತುಂಬ ಬೇಗ ಆ 1 ಕೋಟಿ ಆಯಿತು. ಇನ್ನು 2 ಕೋಟಿ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಆಯಿತಾ? ಮ್ಯೂಚುವಲ್ ಫಂಡಲ್ಲಿ 1 ಕೋಟಿ ಆಗೋದಕ್ಕೆ 9 ವರ್ಷ ಟೈಮ್ ತೊಗೊಂತು. 2 ಕೋಟಿ ಆಗೋದಕ್ಕೆ 13 ವರ್ಷ. 1 ಕೋಟಿಯಿಂದ 2 ಕೋಟಿಗೆ ಬರೀ 4 ವರ್ಷ ಮಾತ್ರ. 1 ಕೋಟಿ ಮಾಡೋದಕ್ಕೆ 9 ವರ್ಷ ಟೈಮ್ ತೊಗೊಂತು ಮ್ಯೂಚುವಲ್ ಫಂಡಲ್ಲಿ, ಆಯಿತಾ? 12ರಿಂದ 13% ರಿಟರ್ನಲ್ಲಿ, ಆ್ಯನ್ಯುವಲ್ ರಿಟರ್ನಲ್ಲಿ. 2 ಕೋಟಿ ಆಗೋದಕ್ಕೆ 2ನೇ ಕೋಟಿಗೆ ಬರೀ 4 ವರ್ಷ. 3ನೇ ಕೋಟಿಗೆ ಎಷ್ಟಿರ್ಬೋದು? ಬರೀ 2.5 ವರ್ಷ. 4ನೇ ಕೋಟಿಗೆ ಬರೀ 2 ವರ್ಷ. 1 ಕೋಟಿ ಮಾಡುವಂಥದ್ದು ಸಖತ್ ಕಷ್ಟ. 9 ವರ್ಷ ಟೈಮ್ ತೊಗೊಂತು. 2ನೇ ಕೋಟಿಗೆ 13 ವರ್ಷ, 3ನೇ ಕೋಟಿಗೆ 15.5 ವರ್ಷ, 4ನೇ ಕೋಟಿಗೆ ಟೋಟಲ್ಲು 17.5 ವರ್ಷ. ಮೆಜಾರಿಟಿ ಜನ ಈ 1 ಕೋಟಿಯನ್ನೇ ರೀಚ್ ಆಗಲ್ಲ. ಮೆಜಾರಿಟಿ ಜನ 1 ಕೋಟಿ ಆದ ತಕ್ಷಣ ತಗೋ ಮನೆ, ತಗೋ ಇನ್ನೊಂದೇನೋ, ಎಲ್ಲರೂ ಮಾಡುವಂಥ ತಪ್ಪಿದೇನೆ. ನಿಮ್ಮ ಹತ್ರ 1 ಕೋಟಿ ಆದ ತಕ್ಷಣ ತಗೋ ಫುಲ್ ಖರ್ಚು ಮಾಡೋದಲ್ಲ. ಇನ್ನೊಂದು ಹೆಜ್ಜೆ ಇಟ್ಟಿದ್ರೆ, ಇನ್ನೊಂದು 2 ವರ್ಷ ಕಷ್ಟಪಟ್ಟಿದ್ರೆ ದುಡ್ಡು ಡಬಲ್ ಆಗ್ತಿತ್ತು. ಇನ್ನೊಂದು ಎಷ್ಟು ಬೇಗ ಗ್ರೋ ಆಗುತ್ತೆ ನೋಡಿ. ಇದು ಕಾಂಪೌಂಡಿಂಗ್ ಅಂತ ಕರೀತಾರೆ, ಆಯಿತಾ? ಸೊ ನೀವು ಎಷ್ಟು ವೆಯ್ಟ್ ಮಾಡ್ತೀರೋ ಅಷ್ಟು ರಿಟರ್ನ್ ಚೆನ್ನಾಗಿ ಸಿಗುತ್ತೆ. ಮೆಜಾರಿಟಿ ಜನ ಈ 1 ಕೋಟಿ ರೀಚೇ ಆಗಲ್ಲ. 99.9% ಜನ ಈ 1 ಕೋಟಿಯನ್ನು ರೀಚೇ ಆಗಲ್ಲ. ಮೆಜಾರಿಟಿ ಜನ ಅಂತೂ ಅವ್ರ ಜೀವನದಲ್ಲಿ 1 ಕೋಟಿ ದುಡ್ಡೇ ಇರಲ್ಲ, ಆಯಿತಾ? ಮೆಜಾರಿಟಿ ಜನ ಅಲ್ಲೇ ಹೋಗ್ಬಿಡ್ತಾರೆ. ಕೆಲವು ಜನ ದುಡ್ಡನ್ನು ದುಡಿದ್ರೂ ಸಹ ಸೇವ್ ಮಾಡಲ್ಲ, ಪ್ರೆಷರಿಗೆ ಬಿದ್ದುಬಿಟ್ಟು ಅಲ್ಲಿ ಇಲ್ಲಿ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಸೊ ಇದನ್ನು ನಾನು ನಿಮ್ಗೆ ಏನಕ್ಕೆ ಕೇಳಿದೆ, ಈ ಕಾಂಪೌಂಡಿಂಗನ್ನು ಏನಕ್ಕೆ ತೋರಿಸ್ತೆ ಅಂತ ಅಂದರೆ, ಈ ಫಸ್ಟ್ ಸ್ಟೆಪ್ಪನ್ನೇ ಇಟ್ಟಿರಲ್ಲ ತುಂಬ ಜನ, ಅಲ್ಲೇ ಫೇಲಾಗಿ ಹೋಗ್ತಾರೆ. ಫಸ್ಟ್ ಸ್ಟೆಪ್ಪನ್ನು ಹಿಡ್ದೇ 99.9% ಜನ ಅಲ್ಲೇ ಫೇಲಾಗಿ ಹೋಗ್ತಾರೆ. ಮೊದಲನೇ ಕೋಟಿಗೆ 9 ವರ್ಷ, 2ನೇ ಕೋಟಿಗೆ 4 ವರ್ಷ, ಆಮೇಲೆ 2.5 ವರ್ಷ, ಆಮೇಲೆ 2 ವರ್ಷ, 1.5 ವರ್ಷ, ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಲಿಟ್ರಲಿ ತಿಂಗಳ 1 ಕೋಟಿ ಆಗುತ್ತೆ ನಿಮಗೆ. ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ, ಆಯಿತಾ? ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಆ ಪೇಷನ್ಸ್ ನಿಜ ಯಾರಿಗೂ ಇಲ್ಲ. ಆ ಪೇಷನ್ಸ್ ಇಟ್ಕೊಂಡ್ರೆ ನೀವು ದುಡ್ಡನ್ನು ಮಾಡ್ಬೋದು, ಆಯಿತಾ? ಇನ್ ಕೇಸ್ ನೀವು ಕೂಡ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರ ಅಂದರೆ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಸೊ ನಾನು ಪರ್ಸ್ನಲಿ ಏಂಜಲ್ ಒನ್ ಮತ್ತು ಝೆರೋದ ಡಿಮ್ಯಾಟ್ ಅಕೌಂಟನ್ನು ಯೂಸ್ ಮಾಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಆ ಮುಖಾಂತರ ನೀವು ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಆಯಿತಾ? ಸೊ ದಯವಿಟ್ಟು ಹೇಳೋದಿಷ್ಟೇ ನಾನು, ನೀವು ಫಸ್ಟ್ ಸೇವ್ ಮಾಡಿ ಇಟ್ಕೊಂಡ್ರಿ ಅಂದ ತಕ್ಷಣ ಎಲ್ಲದನ್ನು ಏನಾಗೋದು ಗೊತ್ತಾ? ನಾನು ಜನರಲಾಗಿ ಹೇಳ್ತೀನಿ ನೋಡಿ, ಮೆಜಾರಿಟಿ ಜನ ಇದಕ್ಕೆ ಒಪ್ಕೋತಾರೆ. ಈ 1 ಕೋಟಿ ಆದ ತಕ್ಷಣ ಏನು ಮಾಡ್ತಾರೆ ಕೆಲವು ಜನ ಎಲ್ಲ ಮೆಜಾರಿಟಿ ಆಫ್ ದ ಜನ ಆ ದುಡ್ಡನ್ನು ಒಂದು ಸೈಟ್ ತೊಗೋತಾರೆ, ಸಾಲ ಮಾಡಿ ಮನೆ ಕಟ್ತಾರೆ, ಆಯಿತಾ? ನೆಕ್ಸ್ಟು ಅವನು ಮತ್ತೆ ಆ 1 ಕೋಟಿಯನ್ನು ಮಾಡೋದಕ್ಕೆ ಎಷ್ಟು ಕಷ್ಟಪಡಬೇಕು, ಮತ್ತೆ ಆ ಒಂದು 8-9 ವರ್ಷ ಕಷ್ಟಪಡಬೇಕಾಗುತ್ತೆ ಅವನು ಆ 1 ಕೋಟಿಯನ್ನು 8-9 ವರ್ಷ ಕಷ್ಟಪಟ್ಟು 1 ಕೋಟಿ ಮಾಡಿರ್ತಾನೆ. ಅದನ್ನೆಲ್ಲ ಮನೆಗೆ ಹಾಕಿ ಮತ್ತೆ ಸ್ಕ್ರ್ಯಾಚಿಂದ ಮಾಡಬೇಕು ಅಂದರೆ ಹಿಂಗಾಗತ್ತೆ, ಆಯಿತಾ? ಪ್ರಾಬ್ಲಮ್ಮು. ಸೊ ಹೇಳಿದ್ನಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಈಗ ನೋಡಿ, ನನಗೆ ದುಡ್ಡು ಸಿಕ್ಕರೆ ನಾನಿಂದನೇ ಮಾಡ್ಬೋದು, ನನ್ನ ವೈಫಿಗೆ ಸಿಕ್ಕರೆ ಅವ್ರಿಂದನೇ ಮಾಡ್ಬೋದು, ಇನ್ನೊಬ್ರಿಗೆ ಸಿಕ್ಕರೆ ಇನ್ನೊಂದೇ ಮಾಡ್ಬೋದು. ಸೊ ಅಷ್ಟೇ. ಇದೊಂದು ನಾಲೆಡ್ಜ್ ನಮಗೆ ಸ್ಕೂಲಿಂದನೇ ಕೊಡ್ತಾ ಬಂದರೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರುತ್ತೆ.
ಆಯಿತಾ? ಪ್ರತಿ ಸಲ ಹೇಳ್ತೀನಿ ನಾನು, ನಮ್ಮ ಸ್ಕೂಲ್ಗಳಲ್ಲೇ ನಮಗೆ ಈ ಒಂದು ಎಜುಕೇಷನ್ ಸಿಗಬೇಕು. ಈ ಸ್ಕೂಲ್ಗಳಲ್ಲೇ ಸಿಗ್ಬೇಕು ನಮಗೆ. ಏನು ಮಾಡ್ತಾನೆ ಪಾಪ, ಅವನು ಸಾಲ ಮಾಡ್ಕೊಂಡು ಜೀವನ ಪೂರ್ತಿ ಅವ್ನು ದುಡ್ಡು ಉಳ್ಸೋಕ್ಕಾಗಲ್ಲ. ಮನೆ ಕಟ್ಬಿಟ್ಟು ಸಾಲ ಮಾಡಿ ಅಥವಾ ಇನ್ನೊಂದೇನೋ ಸೈಡ್ ತೊಗೊಂಡು ಸಾಲ ಮಾಡಿ ಅವ್ನ ಜೀವನ ಪೂರ್ತಿ 20 ವರ್ಷ 15 ವರ್ಷ 20 ವರ್ಷ ಅವ್ನು ಲೋನ್ ಕಟ್ಟೋದೇ ಆಗೋಗುತ್ತೆ. ಉಳ್ಸೋದು ಆವಾಗ ಅವನು 1 ಕೋಟಿ 9 ವರ್ಷ ಕಷ್ಟಪಟ್ಟು ಅದನ್ನೆಲ್ಲ ಒಂದು ಕಡೆ ಸುರಿದು ಮತ್ತೊಂದು ಸ್ಕ್ರ್ಯಾಚಿಂದ 1 ರೂಪಾಯಿನೇ ಉಳಿಸ್ತಾ ಹೋಗ್ಬೇಕು ಅಂದರೆ ಮತ್ತೆ 9 ವರ್ಷ ವೇಸ್ಟಾ? ಈಗ ಅದೇ ಹೇಳಿದ್ನಲ್ಲ, ಕಾಂಪೌಂಡಿಂಗ್ ಅದು ಸ್ವಲ್ಪ ಟೈಮ್ ಕೊಡಿ, ನೀವು ಪೇಷನ್ಸ್ ಇಟ್ಕೊಳ್ಳಿ. ಇದಿಷ್ಟು ನಿಮ್ಗೆ ಜಸ್ಟ್ ಎಜುಕೇಟ್ ಮಾಡಬೇಕಿತ್ತು. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಜನಗಳಿಗೆ ಗೊತ್ತಾಗಲಿ. ಏನಕ್ಕೆ ಅಂದರೆ ಹೇಳ್ಕೊಡಲ್ಲ ಗುರು ಯಾರೂ. ನಮ್ಮ ಗೊತ್ತಿಲ್ಲ, ಅದು ನಮ್ಮ ಸ್ಕೂಲ್ಗಳಲ್ಲಿ ಬರಬೇಕು ಗುರು. ಇದು ಸ್ಕೂಲ್ಗಳಲ್ಲಿ ಎಜುಕೇಷನ್ ಬರಬೇಕು. ಅಟ್ಲೀಸ್ಟ್ ಸ್ಕೂಲ್ನವರೇ ಇನಿಷಿಯೇಟಿವ್ ತೊಗೊಂಡು ಈ ರೀತಿ ಒಂದು ಎಜುಕೇಷನ್ ಕೊಟ್ಟರೆ ಮಕ್ಕಳಿಗೆ ಫ್ಯೂಚರ್ನ ಅವ್ರಿಗೆ ನಿಜ ಹೆಲ್ಪ್ ಆಗುತ್ತೆ, ಆಯಿತಾ? ಐ ಹೋಪ್ ಇದು ಸಿಗುತ್ತೆ ಮಕ್ಕಳಿಗೆ ಅಂತ ಅಂದ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ, ನಿಮ್ಗೆ ಏನಾರು ಅಡ್ವೈಸ್ ಇದ್ದರೆ ಕಾಮೆಂಟ್ ಮಾಡಿ, ನೋಡಿ ತಿಳ್ಕೊತೀನಿ ನಾನು ಕೂಡ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.